ಸರಳ ವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಪ್ರತಿ ಭಾನುವಾರ 8 ರಿಂದ 9 ಗಂಟೆಗೆ ವಾಸ್ತುವಿನ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೇರವಾಗಿ ಸುವರ್ಣ ನ್ಯೂಸ್ಗೆ ಕರೆ ಮಾಡಿ ಗುರುಜಿಯಿಂದ ಉತ್ತರವನ್ನು ಪಡ್ಕೋಬಹುದು. ಇನ್ನಷ್ಟು ಮಾಹಿತಿಯನ್ನು ಅವರಿಂದಲೇ ಪಡೆಯೋಣ. ಗುರುಜಿ, ಈಗ ಕೆಲಸದ ಬಗ್ಗೆ ಹೇಳಿದ್ರಿ, ಕೆಲಸದ ಜಾಗದಲ್ಲಿ ಯಾವೆಲ್ಲ ರೀತಿಯ ತೊಡಕುಗಳಾಗುತ್ತೆ ಕೆಟ್ಟ ದಿಕ್ಕಿದ್ರೆ ಅಂತ. ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ಬಗ್ಗೆ ನಾವು ಮಾತಾಡೋದಾದ್ರೆ, ಒಬ್ಬ ವಿದ್ಯಾರ್ಥಿ ಗೊತ್ತಿಲ್ಲದೇನೆ ಕೆಟ್ಟ ದಿಕ್ಕಿನಲ್ಲಿ ಕೂತು ಓದೋದಕ್ಕೆ ಪ್ರಾರಂಭ ಮಾಡಿದ್ರೆ ನಿಜವಾಗಿಯೂ ಅದು ಅಷ್ಟರ ಮಟ್ಟಿಗೆ ಆತರ ಮೇಲೆ ಪರಿಣಾಮ ಬೀರುತ್ತಾ? ಇದು ಸಹಿತ ಹಾಗೆ ರೀ. ಏನಂತಂದರೆ ಇವತ್ತು ಮನುಷ್ಯನಿಗೆ ಏನೋ ಒಂದು ಕೆಟ್ಟ ದಿಕ್ಕು ಅಂತ ಹೇಳಿದ್ನಲ್ಲ, ಇವತ್ತೇನು ಒರೇ ವಾಸ್ತು ಅಂತಂದ್ರೆ ಮನೆಗೆ ಮತ್ತು ಉದ್ಯೋಗ ಸ್ಥಳಕ್ಕೆ ಮಾಡಿಬಿಟ್ರೆ ವಾಸ್ತು ಆಗಲ್ಲ. ಮತ್ತು ನಾವು ಒಳಗಡೆ ಹೋದಂಗೆ ಆ ಮನೆ ಮತ್ತು ಉದ್ಯೋಗ ಸ್ಥಳಕ್ಕೆ ಕೊಟ್ಟಂಗೆ ಇಂಡಿವಿಜುವಲ್ ಆಗಿ ಮಕ್ಕಳು ಹಿಡ್ಕೊಂಡು ಅವ್ರ ಮಿಸ್ಸಸ್ ಹಿಡ್ಕೊಂಡು ಎಷ್ಟು ಜನ ಮಕ್ಕಳು ಇರ್ತಾರೆ ಅವ್ರದ್ದೆಲ್ಲ ಇಂಡಿವಿಜುವಲ್ ಆಗಿ ನಾವು ಹೇಳುವಂಥದ್ದು. ಈಗ ತಾವು ಕೇಳಿದ್ರಿ, ಒಂದು ಮಗು ಅದಕ್ಕೆ ಗೊತ್ತಿಲ್ಲ ಅದೇನೋ ಉತ್ತರ ಅನ್ನೋದು ಅದಕ್ಕೆ ಒಳ್ಳೆ ದಿಕ್ಕಲ್ಲ ಕೆಟ್ಟ ದಿಕ್ಕು, ಆ ಉತ್ತರಕ್ಕೆ ಅದು ಮುಖ ಮಾಡಿ ಕುಂದಿಸುವಂಥದ್ದು ಇದು ಇನ್ ಜನರಲ್ ಆಗಿ. ಮತ್ತು ಉತ್ತರ ಪೂರ್ವಕ ಕುಂದಿಸ್ತಾರೆ, ಅದು ಗೊತ್ತಿಲ್ಲ. ಮತ್ತು ನಾವು ಎಷ್ಟು ಮನೆತನ ಕಡೆ ನೋಡಕ್ಕೆ ಹೋಗಿದ್ವಿ ಅಂದರೆ ಇಲ್ಲ ಮತ್ತು ಉತ್ತರಕ್ಕೆ ಒಳ್ಳೇದಲ್ರಿ ಕುಂದಿಸಿಬಿಟ್ಟಿದ್ವಿ, ಮಗ ಅಂದರೆ ಪೂರ್ವಕ್ಕೆ ಒಳ್ಳೇದೈತೆಲ್ಲ ಕುಂದಿಸಿದ್ವಿ ಅಂತ ತಿಳ್ಕೊಂಡು. ಇವನ್ ದೇ ಆರ್ ಸ್ಪೆಂಡಿಂಗ್ ಲಾಟ್ ಆಫ್ ಮನಿ ಫಾರ್ ಇಂಟೀರಿಯರ್. ಆ ಸ್ಟಡಿ ಟೇಬಲ್ ಸಹಿತ ಆ ದಿಕ್ಕಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಮಾಡಿದ ತಕ್ಷಣ ಆ ಮಗು ಇನ್ನು ಓದ್ಕೊಳಕ್ಕೆ ಕುತ್ಕೋತೈತೆ ಅಂದಮ್ಯಾಗ ಆ ರಾಂಗ್ ದಿಕ್ಕು ಆಯ್ತು ಅಂತ ತಿಳ್ಕೊಳ್ಳಿ, ಉತ್ತರ ಅಥವಾ ಪೂರ್ವ ಅವನಿಗೆ ಒಳ್ಳೇದಿಲ್ಲ ಅಂತಂದಾಗ ಅವನಿಗೆ ಪಾಪ ಅವನದು ತಪ್ಪಲ್ಲ, ಅವನಿಗೆ ಮೂಡೇ ಬರಲ್ಲ. ಇದಕ್ಕಂದ್ರೆ ಇಲ್ಲೊಂದು ಸೈನ್ಸ್ ಇದೆ ರೀ, ಎಷ್ಟೊಂದು ವಂಡರ್ಫುಲ್ ಸೈನ್ಸ್ ಇದೆ ಅಂದರೆ ಆ ಒಂದು ಇನ್ನರ್ ಒಂದು ಎನರ್ಜಿ, ಹೊರಗಿನ ಒಂದು ಎನರ್ಜಿ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ ವೆನ್ ಹಿ ಸಿಟ್ ಇನ್ ಇಸ್ ಡೈರೆಕ್ಷನ್. ಅದು ಒಂದು ವೇಳೆ ಉಲ್ಟಾ ಡೈರೆಕ್ಷನ್ದ ಕುಂತಾಗ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಲಿಲ್ಲ ಅಂದಾಗ ಅವ್ನು ಅಲ್ಲಿ ಕುತ್ಕೊಳ್ಳಿಕ್ಕೆ ಮೂಡೇ ಬರೋಲ್ಲ, ಅವ್ನು ಎದ್ದು ಹೋಗ್ಬೇಕಂತ ಅನಿಸ್ಬಿಡುತ್ತೆ. ಇದು ಮತ್ತು ಪ್ರಾಕ್ಟಿಕಲಾಗಿ ಸುಮ್ಮನೆ ತಂದೆ ತಾಯಿಗಳು ಮಕ್ಕಳ ಮೇಲೆ ಬ್ಲೇಮ್ ಮಾಡ್ತಿರ್ತಾರೆ. ಏನು ನಮ್ಮ ಮಗ ಓದ್ತಾ ಇಲ್ರಿ, ಏನು ಅಭ್ಯಾಸ ಮಾಡ್ತಾ ಇಲ್ಲ, ನಮಗೆ ಅವನ ಬಗ್ಗೆ ದೊಡ್ಡ ಚಿಂತೆ ಆಗೈತೆ ಅಂತ ತಿಳ್ಕೊಂಡು ಎಷ್ಟು ತಂದೆ ತಾಯಿಗಳು. ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಕ್ಕಳ ಬಗ್ಗೆನ ಒಂದು ಇದೇ ಇರುತ್ತೆ, ಅವನು ಒಳ್ಳೆ ಅಭ್ಯಾಸ ಮಾಡಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು, ಒಳ್ಳೆ ಜಾಬ್ ಹಿಡೀಲಿ ಅಥವಾ ಒಂದು ಬಿಸ್ನೆಸ್ ಮಾಡಲಿ ಅನ್ನುವಂಥದ್ದು ಎಲ್ಲರಿಗೂ ತಂದೆ ತಾಯಿ ಕಳಕಳಿ ಇರುವಂಥದ್ದು. ಯಾವಾಗ ಈ ಮಗು ಓದುದಿಲ್ಲ ನನ್ನ ತಂದೆ ತಾಯಿ ಏನು ಮಾಡ್ತಾರೆ, ಆ ಮಗು ಓದಲಿಕ್ಕೆ ತಯಾರಿಲ್ಲ, ಅವನು ಮಾಡಲಿಕ್ಕೆ ತಯಾರಿಲ್ಲ ಅಂತ ಅವನ ಮೇಲೆ ಬ್ಲೇಮ್ ಮಾಡ್ತಾರೆ. ದಯವಿಟ್ಟು ನಾನು ತಂದೆ ತಾಯಿಗೆ ಒಂದು ಸೂಚನೆಯನ್ನು ಹೇಳ್ತಾ ಇದ್ದೀನಿ, ಮಗುನ ಬ್ಲೇಮ್ ಮಾಡೋಕ್ಕಿಂತ ಆ ಮಗುನ ಡೇಟ್ ಆಫ್ ಬರ್ತ್ ಮೇಲೆ ನೀವು ಕುಂದಿರ್ಸಿದ್ದು ಕರೆಕ್ಟ್ ಐತಿಲ್ಲ ನಾವು ಅದನ್ನು ನೋಡಬೇಕಾಗಿತ್ತು. ಅದು ಇತ್ತು ಅಂತಂದರೆ ಅವನು ಒಳ್ಳೆ ದಿಕ್ಕಿಗೆ ಕೂತ್ಕೊಳ್ಳಿ. ಇವತ್ತು ನಾವು ಏನು ವಾಸ್ತು ಮಾಡಿ ಬರ್ತೀವಲ್ಲ, ಒಳ್ಳೆ ದಿಕ್ಕಿಗೆ ಈ ದಿಕ್ಕಿಗೆ ಕುಂದಿಸ್ರಿ, ಇದು ರಾಂಗ್ ಇದೆ ಅಂತ ತಿಳ್ಕೊಂಡು ಆಮೇಲೆ ಈ ದಿಕ್ಕಿಗೆ ಮಲಗಿಸ್ರಿ, ಅವ್ನು ಒಳ್ಳೆ ದಿಕ್ಕಿಗೆ ತಿಳಿ ಮಾಡಿ ಮಲ್ಕೊಳ್ಳಿ ಅಂತ ತಿಳ್ಕೊಂಡು ಮುಂದೆ ಒಂದು ತಿಂಗಳಲ್ಲಿ ಅದೊಂದು 10 ದಿವಸದಲ್ಲಿ ಸಹಿತ ಇಲ್ಲ ಮೊದಲು ಒಂದು 10 ಮಿನಿಟ್ ಕುಂದಿರ್ತಿದ್ದಿಲ್ಲ ನನ್ನ ಮಗು ಇವತ್ತು 2 ಗಂಟೆ ಕುಂತಿದ್ದಾನ್ರಿ, ನಾನು ಭಾಳ ಖುಷಿ ಆಗ್ತಾಯಿದೆ ಗುರುಜಿ ಅಂತ ತಿಳ್ಕೊಂಡು ಎಷ್ಟೋ ಜನ ವ್ಯಕ್ತಪಡಿಸಿದವರು ಅದಾರೆ. ಅಂದರೆ ನನ್ನೊಂದು ವಾಸ್ತುವಿನಲ್ಲಿ ಪ್ರಾಕ್ಟಿಕಲ್ ಆಗಿ ಸಮ್ ಡೇಸ್ ಮಾಡಿ ನೋಡಿದಾಗ ಅದರಲ್ಲಿ ಬದಲಾವಣೆ ಕಾಣಲೇಬೇಕು, ಕಾಣಲಿಲ್ಲ ಅಂತ ಅನ್ನೋಂಥ ಮಾತಿಲ್ಲ. ಮತ್ತು ನೋಡಿ, ಅಲ್ಟಿಮೇಟು ನಾನೇನು ದೇವರಲ್ಲ, ನನಗೆ ಒಂದು ದೇವರು ಕೊಟ್ಟ ದೇಣಿಗೆ ಅಂತ ತಿಳ್ಕೊಂಡಿದ್ದೀನಿ, ವರ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಶತಮೀರಿ ಅಂದರೆ ಏನಪ್ಪ ಅಂದ್ರೆ ಅಂತಲ್ಲ, ನನ್ನ ಒಂದು ಇಂಥ ಒಂದು 99.99% ರಿಸಲ್ಟ್ ಕೊಟ್ಟಿನಪ್ಪ ಅನ್ನುವಂಥ ಒಂದು ಇದು ಅಂತರಾಳದೊಳಗೆ ನನಗೆ ಖುಷಿ ಐತಿ. ಇವತ್ತು ಜನಕ್ಕೆ ನಾನು ಇವತ್ತು ಎಲ್ಲೇ ಹೋದರೂ ಸಹಿತ ಇವತ್ತು ಯಾಕೆ ಆಗ್ತಾಯಿದೆ ಅಂದರೆ ಯಾಕೆ ಹೊಡಿತೋ ಸರಳ ವಾಸ್ತವವನ್ನು ಕರೆಸಿಬಿಡು ಅನ್ನೋಷ್ಟು ಮಟ್ಟಿಗೆ ಜನಿಗೆ ಹೇಳ್ತಾ ಇದ್ದಾರೆ ಇವತ್ತು. ಅದು ನನಗೆ ಭಾಳ ಖುಷಿ ಕೊಡ್ತಾ ಇದೆ. ಇವತ್ತಿಗೂ ಇನ್ನಷ್ಟು ಸಹಿತ ಇನ್ನೂ ಮತ್ತೆ ಯಾಕೆ ಇದಾಗಿಲ್ಲ ಅಂತ ಅನ್ನೋದನ್ನು ಒಬ್ಬೊಬ್ರದ್ದು ಏನೋ ಇಲ್ಲ ನಮಗೇನೋ ರಿಸಲ್ಟ್ಸ್ ಸ್ವಲ್ಪ ಯಾಕೆ ಲೇಟ್ ಆಗೈತಿದೆ ಅಂಥವು ಸಹಿತ ಲೇಟ್ ಆಗಿದೆ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೊಂದು ಸ್ಪೆಷಲ್ ಎಕ್ಸ್ಪರ್ಟ್ ಸೀನಿಯರ್ ಎಕ್ಸ್ಪರ್ಟ್ ಟೀಮ್ ರೆಡಿ ಮಾಡಿ ಮತ್ತು ಅದನ್ನು ಹೊಳ್ಳೆ ರಿವ್ಯೂ ಮಾಡ್ತಾ ಇದ್ದೀವಿ ನಾವು. ಅಂದರೆ 99.99% ಅದರಲ್ಲಿ 2 ಸೆಕ್ಕಿಲ್ಲ. ಅಂದರೆ ಇವತ್ತು ನಾ ಕೊಟ್ಟಂಥ ಒಂದು ಏನು ಒಂದು ದೇವರು ಕೊಟ್ಟಿದ್ದಾನೆ ದೇಣಿಗೆಯನ್ನು, ಇದು ನನ್ನ ಕರ್ನಾಟಕದ ಜನ್ಮಭೂಮಿ ಜನತೆಗೂ ಅಷ್ಟೇ ಅಲ್ಲ, ಇಡೀ ನನ್ನ ದೇಶಕ್ಕೆ ಮತ್ತು ಜಗತ್ತಿಗೆ ಒಯ್ಯುವಷ್ಟು ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಎಕ್ಸಲೆಂಟ್. ಇವಾಗ ಹುಬ್ಬಳ್ಳಿಯಿಂದ ಶಕುಂತಲಾ ಕರೆ ಮಾಡಿದ್ದಾರೆ ನಮಗೆ. ಶಕುಂತಲಾ, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಆಯ್ತು ರೀ, ನಮಸ್ತೆ ಗುರುಜಿಯವರೇ. ನಮಸ್ಕಾರ, ಹೇಳಿ ಶಕುಂತಲಾ ಅವ್ರೆ. ನಾನು ಇಲ್ಲಿ ಹುಬ್ಬಳ್ಳಿ ಮಾತಾಡ್ತಿದ್ದೇನೆ ಸರ್. ನಾವು ಬಾಡಿಗೆ ಮನೆಯಲ್ಲಿದ್ದೇವೆ. ಇಲ್ರಿ, ಇದೆ 6ನೇ ದಿಕ್ಕಿಗೆ ಟಾಯ್ಲೆಟ್ ರೂಮ್ ಬಾತ್ರೂಮ್ ಐತಿ, ಆಮೇಲೆ ಈಶಾನ್ಯ ದಿಕ್ಕಿಗೆ ಅಡಿಗೆ ಮನೆ ಇದೆ ರೀ. 6ನೇ ದಿಕ್ಕಿಗೆ ಏನಿದ್ರಿ ಬಾತ್ರೂಮ್ ಟಾಯ್ಲೆಟ್ ಇದೆ ರೀ. ನೋಡ್ರಿ, ಆಮೇಲೆ ಮುಖ್ಯ ದ್ವಾರ ಇದು ನಿಮ್ಮ ಮನೆಯವ್ರದ್ದು ಇದೇನ್ರಿ ಡೇಟ್ ಆಫ್ ಬರ್ತು? ಅವ್ರದ್ದು ಇಲ್ರಿ ಸರ್, ಅದಕ್ಕೆ ನಂದು ಹೇಳಿದೆ. ನೀವು ಒಂದು ಕೆಲಸ ಮಾಡ್ರಿ, 6ನೇ ದಿಕ್ಕಿಗೆ ಬಾತ್ರೂಮ್ ಟಾಯ್ಲೆಟ್ ಇತ್ತು ಅಂತ ತಿಳ್ಕೊಳ್ಳಿ, ಮೊದಲು ಆ ಮನೆ ನಿಮ್ಮನ್ನ ಫೈನಾನ್ಷಿಯಲ್ ಲಾಸ್ ಮಾಡಿಬಿಡುತ್ತೆ. ಏನ್ರಿ, ನಿಮ್ಮ ಕಡೆ ಎಷ್ಟು ಹಣ ಬಂದರೂ ಉಳಿಯಲ್ಲ, ಯಾರಿಗೆ ಕೊಟ್ಟರು ಹಣ ಐತಲ್ಲ ವಾಪಸ್ ಕೊಡಲ್ಲ. ಆಮೇಲೆ ಅಂದ್ರೆ ಹಣದಿಂದ ತೊಂದರೆ ಈಡು ಮಾಡತ್ತದು. ಅದಕ್ಕೆ ಮತ್ತೆ ಇನ್ನು ಡೇಟ್ ಆಫ್ ಬರ್ತ್ ಕರೆಕ್ಟ್ ಇತ್ತಂದ್ರೆ ನನಗೇನಾಕಿತ್ತು, ಉತ್ತರದ್ದು ಅಂದ್ರೆ ಯಾವ ದಿಕ್ಕು ಒಳ್ಳೇದೈತಿ ಅಂಥದ್ದು ಮನಿ ಹಿಡೀರಿ ಅಂತ ತಿಳ್ಕೊಂಡು ನಾ ಹೇಳ್ಬೋದಿತ್ತು. ಆದರೆ ಬಟ್ ಇದು ಮಾತ್ರ ಇದು ಏನಿದೆ ಅಲ್ಲ, ನೀವು ಹೇಳಿದಲ್ಲ ಈಗ ಆಗ್ನೇಯಕ್ಕೆ ಬಾತ್ರೂಮ್ ಟಾಯ್ಲೆಟ್ ಬರ್ತಾ ಇದೆ ಅಂತ ತಿಳ್ಕೊಂಡು ದಯವಿಟ್ಟು ಅದನ್ನು ಸ್ವಲ್ಪ ಅದ್ರ ಬಗ್ಗೆ ಲಕ್ಷ್ಯ ವಹಿಸ್ಬೇಕ್ರಿ. ಇಲ್ಲಾಂದ್ರೆ ಬಂದು ಹಣನೂ ನೀವು ಕಳ್ಕೊಳ್ಳೋದಾಗತ್ತೆ. ಅದು ಮನಿನ ಚೇಂಜ್ ಮಾಡ್ಬೇಕ್ರಿ. ಬೆಟರ್
ಅಂದ್ರೆ ಯಾವ ದಿಕ್ಕಿಗೆ ಇದ್ದಿದ್ದು ಹಿಡಿಬೇಕು ನಾವು? ಅಂದ್ರೆ ಈ ನನ್ಗೆ ಸ್ವಲ್ಪ ದಿಕ್ಕಂದ್ರೆ ನೋಡ್ರಿ ಈಗ ಮನೆಯವ್ರದ್ದು ನೀವು ಏನಾರ ನನಗೆ ಏರ್ ಕೊಟ್ರಿ ಅಂತಂದ್ರೆ ನನಗೆ ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಬರ್ತಿತ್ತು ಅದ್ರ ಪ್ರಕಾರ ನಾನು ದಿಕ್ಕು ಹೇಳ್ತಿದ್ದೆ. ಬಟ್ ಈಗಿದ್ದ ಮನಿ ನೀವು ಅನುಭವಿಸಿರ್ತೀರಿ. ಮತ್ತು ನಾ ಏನು ಹೇಳ್ತಾ ಇದ್ದೀನಿ ಇದನ್ನ ನಾನು ಹೇಳೋದಲ್ಲ, ನೀವು ಅನುಭವಿಸಿರ್ತೀರಿ ಇದನ್ನ. ಹೌದ್ರಿ ಅಂದ್ರೆ ಫೈನಾನ್ಷಿಯಲಿ ನಮಗೆ ಲಾಸ್ ಆಗಿದ್ದು ಐತಲ್ಲ, ಹೌದ್ರಿ. ಅದು ಹೆಂಗೆ ನೀರು ಕೈ ತೊಳ್ಕೊತಿರೋ ಹಂಗೆ ಹಣ್ಣನ್ನು ತೊಗೊಂಡು ಹೋಗುತ್ತೆ ಅದು. ಹೌದು. ಅಂದರೆ ನಂಬಿಸ್ತೈತಿ, ನಂಬಿಸಿದ ಕೂಡ ಯಾರಿಗೆ ಕೊಟ್ಕೊಳ್ಳಿ ಹಣ ವಾಪಸ್ ಬರುವಂಥದ್ದು ಸಿಚುವೇಶನ್ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ವಿಚಾರ ಮಾಡಿರಿ ಅದನ್ನಂತ. ಮತ್ತು ಇಲ್ಲ ಅಂದ್ರೆ ನಮ್ಮ ಎಕ್ಸ್ಪರ್ಟ್ಸು ಇಂಥ ಕೇಸ್ನಲ್ಲಿ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಮನೆಯವ್ರದ್ದು ಡೇಟ್ ಆಫ್ ಬರ್ತ್ ಪರ್ಫೆಕ್ಟ್ ಇಲ್ಲ ಅಂತಂದ್ರೆ ನಮ್ಮವ್ರು ಬಂದು ಈಗಿದ್ದ ಮನಿ ಆಮೇಲೆ ಇದಕ್ಕಿಂತ ಮೊದಲ ಮನಿ ಅಥವಾ ಈ ಇದ್ದ ಮನೆಯನ್ನ ಒಂದು ವರ್ಷ ಹಿಂದೆ ಮುಂದೆ ಇರುತ್ತೆ, ಎಲ್ಲರಿಗೂ ಗೊತ್ತಿರಂತ ಇರಂಗಿಲ್ಲ. ಅದು ಪರ್ಫೆಕ್ಟಾಗಿ ಗೊತ್ತಿರಲಾದಾಗ ಒಂದು ಇಯರ್ ಹೆಚ್ಚು ಕಡಿಮೆ ಇದೆ ಅಂತಂದಾಗ ಈ ಇಯರ್ ಇದ್ದಾಗ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ, ಈ ಇಯರ್ ಇದ್ದಾಗ ಏನೇನು ಪ್ರಾಬ್ಲಮ್ಸ್ ಬರ್ತಾವೆ ಅನ್ನೋದು ನಿಮ್ಮ ಜೋಡಿ ಡಿಸ್ಕಸ್ ಮಾಡ್ತಾರೆ. ಹಂಗೆ ಮಾಡಿ ಆ ಇಯರ್ನ ತೆಗಿಬೋದಾ? ಮತ್ತೆ ನಮ್ಮಲ್ಲಿ ಅದೊಂದು ಮೆಥಡ್ ಇದೆ ರೀ. ಈಗ ನಾವು ಕಾಂಟ್ಯಾಕ್ಟ್ ಹೆಂಗ್ ಮಾಡ್ಬೇಕು ಸರ್? ಏನಿಲ್ಲ, ಹುಬ್ಳಿಯಲ್ಲಿ ನಮ್ದು ಆಫೀಸ್ ಇದೆಯಲ್ಲ, ಈಗ ಏನು ನಂಬರ್ ಕೊಡ್ತಾ ಇದ್ದಲ್ಲ, ಇದಕ್ಕೆ ಮಾಡಿ ನೀವು ಇದು ಮಾಡಿಬಿಟ್ರೆ ಹುಬ್ಳಿಯಲ್ಲಿ ಕಳಿಸ್ಕೊಡ್ತಾರೆ ನಿಮಗೆ. ಹೌದ್ರಿ. ಹೌದೌದು, ಹುಬ್ಳಿಯಲ್ಲಿ ನಮ್ಮ ದೊಡ್ಡ ಸೆಂಟರ್ ಇದೆ ರೀ. ಓಕೆ, ಈಗ ಯಾವಾಗ ಮಾಡ್ಬೇಕು? ಯಾವಾಗ ಬೇಕಾದ ಮಾಡಿರಿ, ಫೋನ್ ಮಾಡಿರಿ, ಅವ್ರು ನಿಮ್ಗೆ ಕಳಿಸೋ ವ್ಯವಸ್ಥೆ ಮಾಡ್ತಾರೆ. ಓಕೆ, ಈಗ ಬಿಜಾಪುರದಿಂದ ಪರಶುರಾಮ್ ಕರೆ ಮಾಡಿದ್ದಾರೆ. ಪರಶುರಾಮ್, ನಿಮ್ಮ ಸಮಸ್ಯೆ ಏನಿದೆ ಗುರುಜಿನ್ ಕೇಳಿ. ಹಾಂ ಮೇಡಮ್. ಹಾಂ ಸರ್. ಹೇಳ್ರಿ ಪರಶುರಾಮ್ ಅವ್ರು, ಹೇಳ್ರಿ. ಸರ್ ನಮ್ದು ಡೇಟ್ ಆಫ್ ಬರ್ತ್ 25/07/1979 1979 ಅಲ್ರಿ? ಹಾಂ ಸರ್. ನೋಡ್ರಿ, ದಕ್ಷಿಣ ಅನ್ನೋದು ಅತಿ ಒಳ್ಳೆ ದಿಕ್ಕು ನಿಮಗೆ ಹಾಂ ಸರ್. ಪರಶುರಾಮ್ ಅವರೇ. ಹಾಂ ಸರ್. ಉತ್ತರ 90% ಇದೆ, ದಕ್ಷಿಣ 100%. ಹಾಂ ಸರ್. ಯಾವಾಗಲೂ ನಿಮಗೆ ಹಂಗೆ ದಕ್ಷಿಣದ ಸಸ್ತಾದ ಸಿಕ್ಕರೆ ತೊಗೊಂಡ್ಬಿಡ್ರಿ. ಹಾಂ. ದಕ್ಷಿಣದ ಯಾವಾಗಲೂ ಕಡಿಮೆ ರೊಕ್ಕದಾಗ ಸಿಗುತ್ತೆ. ಏನಂದ್ರೆ ಇವತ್ತು ಪ್ಲಾಟ್ ಆಗಲಿ ಇದಾಗಲಿ ದಕ್ಷಿಣಕ್ಕೆ ಯಾರು ತೊಗೊಳಂಗಿಲ್ಲ. ನೀವು ಅದನ್ನ ತೊಗೊಂಡ್ರಂದ್ರೆ ನೀವು ಸಾಕಷ್ಟು ಅಭಿವೃದ್ಧಿ ಕಾಣ್ತೀರಿ. ಆಮೇಲೆ ದಕ್ಷಿಣಕ್ಕೆ ಸರ್? ಹೌದು, ದಕ್ಷಿಣಕ್ಕೆ ಮುಖ ಮಣಿ ಇತ್ತಂತಂದ್ರೆ ಅಥವಾ ನಿಮ್ಮ ಬಿಸ್ನೆಸ್ ಇದಿತ್ತಂದ್ರೆ ಅತಿ ಒಳ್ಳೇದಿರುತ್ತೆ. ಹೌದಾ? ಉತ್ತರನೂ ಒಳ್ಳೇದ, ಮತ್ತು ಉತ್ತರ ಮತ್ತು ಪೂರ್ವನೂ ಒಳ್ಳೇದು. ಅದು ದಕ್ಷಿಣ ಅತಿ ಒಳ್ಳೇದು, ನಿಮ್ಗೆ ಗೊತ್ತಿರಲಿ ಇದು. ಓಕೆ ಸರ್. ಸರ್ ನಮ್ಗೆ ಹ್ಞೂ ರೀ. ಈಗ ನಾವು ಎಷ್ಟು ದುಡ್ಡು ಬಂದರೂ ದುಡ್ಡು ಇದಾಗ್ತದೆ ಸರ್. ಇಲ್ಲಿ ಏನಂತಂದ್ರೆ ದುಡ್ಡು ಬಂದ್ರೆ ದುಡ್ಡು ಇಲ್ಲ ಅಂತಂದ್ರೆ ಈ ಲಕ್ಷ್ಮೀ ಸ್ಥಾನದಾಗ ಅಥವಾ ಒಂದು ಮತ್ತೆ ನಿಮ್ದು ಕರಿಯರ್ ಗ್ರೋತ್ ಆಗೋದ್ರೊಳಗೆ ಅಂತಲ್ಲಿ ಏನಾರ ಬಾತ್ರೂಮ್ ಟಾಯ್ಲೆಟ್ ಬಂದಿತ್ತಂದ್ರೆ ಅಥವಾ ನೀವು ಮಲ್ಕೊಳ್ಳೋದು ಸರಿ ಇರಲಿಲ್ಲ ಅಥವಾ ಕಿಚನ್ ಸರಿ ಇರಲಿಲ್ಲ ಅಂತಂದ್ರೆ ಇದು ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಒಂದ್ಸಲ ನೀವು ನಮ್ಮ ಸಂಸ್ಥೆಯವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಇನಿಷಿಯಲಿ ಬಂದು ನೋಡ್ತಾರೆ. ಅದಕ್ಕೆ ನೋಡಿ ನಿಮಗೆ ಎಕ್ಸಾಕ್ಟ್ಲಿ ಏನು ತೊಂದರೆ ಅದು, ಎದಕ್ಕೆ ಕಾರಣ ಇದೆ ಅದನ್ನ ಅವ್ರು ಹೇಳ್ಕೊಡ್ತಾರೆ. ಮುಂದೆ ನಿಮಗೆ ಅದಕ್ಕೆ ಸರಿ ಅನ್ನಿಸ್ತಂತಂದ್ರೆ ಮುಂದೆ ಪರಿಹಾರಕ್ಕೆ ಹೋಗ್ರಿ, ಇಲ್ಲಾಂದ್ರೆ ಅಷ್ಟಕ್ಕೆ ಬಿಡ್ಬೋದು. ಓಕೆ, ಈಗ ಇನ್ನಷ್ಟು ಕಾಲರ್ಸ್ ಕಾಯ್ತಿದ್ದಾರೆ. ವೀಕ್ಷಕರೇ, ಸರಳವಾಸ್ತುವಿನ ಸೇವೆಯನ್ನು ನೀವೇನಾದರೂ ಪಡಿಬೇಕಾದ್ರೆ ನಂಬರ್ ನೋಟ್ ಮಾಡ್ಕೊಳ್ಳಿ. 9448286755. ಒಂದು ವೇಳೆ ವೆಬ್ಸೈಟ್ನಲ್ಲಿ ನೀವು ಉತ್ತರ ಪಡ್ಕೋಬೇಕಾದ್ರೆ ವೆಬ್ಸೈಟನ್ನು ನೋಟ್ ಮಾಡ್ಕೊಳ್ಳಿ. www.saralvastu SARALVAASTU saralvastu.com. ಇಲ್ಲಿಗೆ ಹೋದರೆ ನಿಮ್ಮ ಜನ್ಮ ದಿನಾಂಕಕ್ಕೆ ಯಾವ ದಿಕ್ಕ ಆಗ್ಬರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಮಾಹಿತಿ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ.